ನೀನು ನನ್ನ ಅಕ್ಕನ ಮಗಳು ಅಂತ ನಮ್ಮ ಅಕ್ಕನ ಮುಖ ನೋಡಿಕೊಂಡು ನಿನ್ಗೆ ಇನ್ನೊಂದು ಅವಕಾಶ ಕೊಟ್ಟೆ. ಆದರೆ ನೀನು ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕೂ ನನಗೆ ಅಸಹ್ಯ ಅನ್ನಿಸ್ತಿದೆ. ನಿನ್ನಂತವಳು ಹೆಣ್ಣು ಕುಲಕ್ಕೆ ಅವಮಾನ ಕಣೆ. ಪರಿ ಪರಿ ಬಾ ಪರಿ ಬಾ. ಶಿಕ್ಷೆ ಅನುಭವಿಸೋದಕ್ಕೂ ಅರ್ಹತೆ ಇಲ್ಲ ಅವಳಿಗೆ. ಅವಳನ್ನ ಮುಟ್ಟಿ ನಿನ್ನ ಕೈನ ಯಾಕೆ ಹೆಸರು ಮಾಡ್ಕೋತೀಯ? ಅಲ್ಲ ವೇದಾಂತ್, ಮಂಟಪದಲ್ಲಿ ಇರೋದು ಸಾರಿಕಾನೆ ಅಂತ ಗೊತ್ತಿದ್ರು ಆರ್ತಿಗೆ ಏನಾದ್ರೂ ಆಗ್ಬೋದು ಅಂತ ಹೇಳಲಿಲ್ಲ. ಆದ್ರೆ ಆರ್ತಿ ಸಿಕ್ಕದ ಮೇಲೆ ಆದ್ರೂ ಹೇಳ್ಬೋದಿತ್ತಲ್ವಾ? ಅವಾಗ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಹಾಗೆ ಮಾಡಿದಿದ್ರೆ ಈಗ ನಡೀತಿರೋ ಮಾತುಕತೆ ಆಗಲೇ ನಡೆದಿರೋದು. ಅಲ್ಲಿಗೆ ಮುಹೂರ್ತ ಮೀರೋಗಿರೋದು. ನಾನು ಅಮೂಲ್ಯ ಮೇಲೆ ಆಣೆ ಮಾಡಿದ್ದೆ, ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲೋದಿಲ್ಲ ಅಂತ. ಅದಕ್ಕೆ ಪ್ಲಾನ್ ಮಾಡಿ ಯಾವ ರೀತಿ ಸಾರಿಕಾ ಆರ್ತಿನ ರೀಪ್ಲೇಸ್ ಮಾಡಿದ್ಲೋ ನಾನು ಅದೇ ರೀತಿ ಆರ್ತಿನ ವಾಪಸ್ ಕರ್ಕೊಂಬಂದೆ. ಇನ್ನು ಯಾವ ಮುಖ ಹೊತ್ಕೊಂಡು ನಿಂತಿದ್ಯಾ? ನೀನು ಮನುಷ್ಯಲೇ ಅಲ್ಲ, ನೀನು ಮನುಷ್ಯಲೇ ಅಲ್ಲ, ನೀನು ಮನುಷ್ಯಲೇ ಅಲ್ಲ. ನೀನು ನಮ್ಮನೇಲಿರೋ ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟೆ, ನಮ್ಮನೇಲಿರೋ ಅರ್ಹತೆಯನ್ನು ಕಳ್ಕೊಂಡ್ಬಿಟ್ಟೆ. ವೇದಾಂತ್, ಪೊಲೀಸಿಗೆ ಕಾಲ್ ಮಾಡಿ. ಸಾರ್ಥಕ್, ಒಂದು ನಿಮಿಷ. ಆದ್ಯಾ, ಸುಮ್ಮನೆ ನೀವೆಲ್ಲ ಕೊಟ್ಟು ಸಲಿಗೆಯಿಂದಾನೆ ಇವಳು ಇವತ್ತು ಹೀಗಾಗಿರೋದು. ತಪ್ಪು ಮಾಡಿದಾಗ ಬೈದು ಬುದ್ಧಿ ಹೇಳಿದಿದ್ರೆ ಇವಳು ಇವತ್ತು ಹೀಗಾಗ್ತಿರ್ಲಿಲ್ಲ. ಕೊಳಿಲಿಲ್ಲ ಲಾಕಪ್ಪಲ್ಲಿ, ಹಾಗಾದ್ರೂ ಬುದ್ಧಿ ಬರುತ್ತೆ. ಹೌದು, ಇವಳನ್ನ ಪೊಲೀಸರಿಗೆ ಒಪ್ಸೋದೇ ಸರಿ. ನೋಡಿ, ಇವಳನ್ನ ಪೊಲೀಸಿಗೆ ಒಪ್ಪಿಸ್ಬೇಡಿ. ವಿಕ್ಕಿ ಮೇಲಿನ ದುರಾಸೆಗೆ ಹೀಗೆ ಮಾಡಿದ್ದಾಳೆ, ಅವಳನ್ನ ಬಿಟ್ಬಿಡಿ. ಇನ್ನು ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಹೊರಡಲಿಂದ, ಹೊರಡಲಿಂದ, ಹೊರಡಲಿಂದ. ಏನ್ ಮುಖ ನೋಡ್ತಿದ್ಯಾ? ಹೊರಡು. ನಿಂತ್ಕೋ, ನಿಂತ್ಕೋ. ಅಣ್ಣ ಹೇಳಿದ್ ನಿಜಾನೇ, ಇವಳು ಹೀಗಾಗೋದಕ್ಕೆ ಎಲ್ಲರೂ ಕಾರಣನೇ.
ಈಗಲೂ ಇವಳನ್ನ ಪಾರ್ ಮಾಡೋದಕ್ಕೆ ನೋಡ್ತಿದ್ಯಲ್ಲಮ್ಮ. ಆದ್ರೆ ನಾನು ಇವಳ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡೋದು ಬಾಕಿ ಇದೆ. ಯಾಕೆ ಅಂದ್ರೆ ನನ್ನ ಮತ್ತೆ ಇವಳ ಲೆಕ್ಕಾಚಾರ ಇನ್ನೂ ಮುಗ್ದಿಲ್ಲ. ಅಣ್ಣ ಮತ್ತೆ ಅದಕ್ಕೆ ಮದ್ವೆಲೆ ನಾನು ಇವಳಿಗೆ ಹೊಡೆದಿದ್ದೆ. ಯಾಕೆ ಗೊತ್ತಾ, ಅವತ್ತು ನನ್ನ ಮೇಲೆ ಚೇನ್ ಕದ್ದಿರೋ ಆಪಾದನೆ ಹೊರಿಸಿದ್ದೆ ಇವಳು. ಆದ್ರೆ ಆ ಚೇನ್ ಬಚ್ಚಿಟ್ಟೋಳು ಕೂಡ ಇವಳೇ ಆಗಿದ್ಲು. ಅವತ್ತು ಮರ್ಯಾದೆ ತೆಗಕ್ ನೋಡಿದ್ಲು, ಇವತ್ತು ಜೀವ ಜೊತೆಗೆ ಆಟ ಆಡೋ ಹಂತಕ್ಕೆ ಬಂದ್ಬಿಟ್ಲು. ಆದ್ರೆ ನೀವು ಅವಳ ಮನ್ಸಲ್ಲಿ ಕತ್ಲೆ ತುಂಬ್ತಿದೆ ಅಂತ ಗೊತ್ತಿದ್ರು ನೋಡ್ಕೊಂಡು ಸುಮ್ಮನೆ ಇದ್ರಿ. ನನ್ನ ಮತ್ತೆ ಅಕ್ಕನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಟ ಕೊಟ್ಟಿದ್ದಾಳೆ, ಹಿಂಸೆ ಮಾಡಿದಾಳೆ. ಅಕ್ಕಂಗ್ ಮೋಸ ಮಾಡಕ್ ಬಂದ್ ಗೌತಮ್ ಜೊತೆ ಇವಳು ಸೇರ್ಕೊಂಡಿದ್ಲು. ಅವತ್ತು ನಾನು ಒಬ್ಳೇ ಆಗಿದ್ದೆ, ಆದ್ರೆ ಇವತ್ತು ನನ್ನ ಫ್ಯಾಮಿಲಿ, ವಿಕ್ಕಿ ಬಾವನ್ ಫ್ಯಾಮಿಲಿ ಮತ್ತೆ ವೇದಾಂತ್ ಕೂಡ ನನ್ನ ಜೊತೆಗಿದ್ದಾರೆ. ಬುದ್ಧಿ ಕಲಿಕೆ ನಿನಗೆ ತುಂಬಾ ಅವಕಾಶ ಇತ್ತು, ಆದ್ರೆ ನೀನು ಕಲೀಲಿಲ್ಲ. ಇದು ನಿನಗೆ ಕೊನೆ ಅವಕಾಶ. ಬುದ್ಧಿ ಕಲಿಯಕ್ಕಲ್ಲ, ಜೀವಂತವಾಗಿರೋದಕ್ಕೆ. ಗಟ್ಟಿಮೇಳ